ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ತುಂಬ ಸಾರಿ, ತುಂಬ ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ. ಇದಕ್ಕೆ ಕಾರಣ ನನ್ನ ಮಗಳು 10th ಮುಗೀತು. ಅವಳಿಗೆ ಹುಬ್ಬಳ್ಳಿಗೆ ಹಾಸ್ಟೆಲಿಗೆ ಹಾಕಿದೆ, PUಗೆ. ಫಸ್ಟ್ ಟೈಮು ಮಗಳನ್ನು ಬಿಟ್ಟಿದ್ದಿದ್ದು. ಎಲ್ಲ ಪೇರೆಂಟ್ಸಿಗೂ ಹಾಗೆ ಆಗುತ್ತೆ. ನಮಗೆ ಈಗ ಫಸ್ಟ್ ಟೈಮ್ ಆಗ್ತಾ ಇರೋದು. ಅವಳು ಅಲ್ಲಿ ಹೋಮ್ ಸಿಕ್ನೆಸ್ಸಿಂದ ಅಳೋದು, ನಮ್ಮನ್ನು ನೆನೆಸ್ಕೊಂಡು. ನಾವಿಲ್ಲಿ ಅವಳನ್ನು ನೆನೆಸ್ಕೊಂಡು ಅಳೋದು, ಮನೆ ಖಾಲಿ ಖಾಲಿ ಅನಿಸೋದು, ಮೂಡೇ ಇರಲಿಲ್ಲಾಗಿತ್ತು. ಮೊನ್ನೆ ಹೋಗಿ ಅವಳನ್ನೆಲ್ಲ ನೋಡಿಕೊಂಡು ಅವಳಿಗೆ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಐಟಮ್ಸ್ ಬೇಕಾದರೆ ಅದನ್ನೆಲ್ಲ ತೆಗೆಸ್ಕೊಟ್ಟು ಬಂದು ಅವಳನ್ನ ನೋಡ್ಕೊಂಬಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಸೊ ಈಗ ಸರಿಯಾಗಿದೆ. ಹಾಗಾಗಿ ಈ ವಿಡಿಯೋಸನ್ನು ಹಾಕ್ತೀನಿ. ಎಂಜಾಯ್ ಮಾಡಿ ವಿಡಿಯೋಸನ್ನು. ಹಲೋ, ಇವಾಗ ನಾವು ಹೋಗ್ತಾ ಇದ್ದೀವಿ ಹುಬ್ಳಿಗೆ. ನನ್ನ ಮಗಳನ್ನ ಅಲ್ಲಿ ಹುಬ್ಳಿ ಹಾಸ್ಟೆಲಿಗೆ ಹಾಕಿದ್ದೆ. ಸೊ 15 ದಿವಸದ ನಂತರ ಅವಳನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ ಆಗಿದ್ದೀವಿ. ಯಾಕೆಂದರೆ ಮಕ್ಕಳನ್ನ ಬಿಟ್ಟಿರೋದು ತುಂಬ ಕಷ್ಟ. ಫಸ್ಟ್ ಟೈಮ್ ಅವಳು ನಮ್ಮನ್ನು ಬಿಟ್ಟು ಇಷ್ಟು ದಿನ ಹೊರಗಿರೋದು. ಆ್ಯಕ್ಚುಲಿ ಎಲ್ಲ ಪೇರೆಂಟ್ಸಿಗೂ ಹೀಗೆ ಅನಿಸುತ್ತೆ ಇರ್ಬೋದು, ಮಕ್ಕಳನ್ನ ಬಿಟ್ಟಾಗ ಫಸ್ಟ್ ಟೈಮು. ಸೊ ನೋಡಿ, ನಾವು ಹುಬ್ಳಿ ತಲುಪಿದ್ದೇವೆ. ಹಾಗೆ ಅವಳದ್ದು ಕಾಲೇಜ್ ಒಳಗೆ ಎಂಟರ್ ಆಗ್ತಾ ಇದ್ದೇವೆ, ಕ್ಯಾಂಪಸ್ ಒಳಗಡೆ. ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇದೆ ಅವ್ರದ್ದು. ಹಾಗೆ ನಾವು ಅವಳನ್ನ ಹೊರಗಡೆ ಕರ್ಕೊಂಡ್ಬಂದ್ವಿ. ನೋಡಿ, ತುಂಬ ಖುಷಿಯಾಗಿದ್ದಾಳೆ. ಹಾಗೆ ಹೊರಗಡೆ ತಿಂಡಿನೂ ಸ್ವಲ್ಪ ಊಟನೂ ಮಾಡಿಸಿದ್ವಿ. ಔಟಿಂಗ್ ಅಂತ ಕಳಿಸ್ಬಿಟ್ಟಿದ್ರು ಒಂದು ದಿನ ಅಲ್ಲಿ ಅವಳಿಗೆ ಎಲ್ಲ ಬೇಕಾಗಿ ತಿಂಡಿ ಎಲ್ಲ ಕೊಡಿಸಿದ್ವಿ. ಎಲ್ಲ ಅದ್ರ ನಂತರ ನಾವು ವಾಪಸ್ ರಿಲಯನ್ಸ್ ಡಿಜಿಟಲ್ ಅಂತ ಇಲೆಕ್ಟ್ರಾನಿಕ್ ಶಾಪಿಗೆ ಬಂದ್ವಿ. ನಾವು ಕೆನರಾ ಬ್ಯಾಂಕ್ ನಾನು ಹಾಕಿದ್ದೆ ಗೋವಾದು ವಿಡಿಯೋ ನೀವು ನೋಡಿರ್ಬೋದು. ಅಲ್ಲಿ ನಮಗೆ ಗಿಫ್ಟ್ ವಾಚರ್ಸ್ ಕೊಟ್ಟಿದ್ರು. ಸೊ ಏನಾದರೂ ಪರ್ಚೇಸ್ ಮಾಡ್ಬೋದು ಅಂತೇಳಿ. ಸೊ ಹಾಗಾಗಿ ನಾವು ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ವಿ. ಹಾಗೆ ಅವಳನ್ನ ಹಾಸ್ಟೆಲಿಗೆ ವಾಪಸ್ ಬಿಟ್ಟು ವಾಪಸ್ ಸಿಟಿಗೆ ಬರ್ತಾ ಇದ್ದೀವಿ. ತುಂಬ ಬೇಜಾರಾಗ್ತಾ ಇತ್ತು. ಚಿಕ್ಕ ಮಗಳು ತುಂಬ ಅಳ್ತಾ ಇತ್ತು. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವಿಡಿಯೋನ ಶೂಟಿಂಗ್ ಮಾಡ್ತಾ ಇದ್ದೀನಿ. ಇವಳಿಗೂ ನಾನು ಸ್ಕೂಲನ್ನು ಚೇಂಜ್ ಮಾಡಿದೆ. ಅವಳ ಅಕ್ಕನ ಜೊತೆ ಶ್ರೀನಿಕೇತನ ಹೋಗ್ತಾ ಇದ್ದು. ಇವಾಗ ಅವಳನ್ನ ಚೇಂಜ್ ಮಾಡಿ ಲಯನ್ಸಿಗೆ ಹಾಕಿದ್ದೀನಿ, ಯಾಕೆಂದರೆ ಹತ್ತಿರ ಆಗುತ್ತೆ ಅಂತ. ಅವಳು ಆಟೋಕ್ಕೆ ವೇಟ್ ಮಾಡ್ತಾ ಇದ್ದಾಳೆ. ಕೆಳಗಡೆ ನಾಯಿ ಜೊತೆನೂ ಆಟ ಆಡ್ತಾ ಇದ್ದಾಳೆ. ಆಟೋ ಬಂತು. ಇವತ್ತು ಒಟ್ಟ ಸಾವಿತ್ರಿ ವ್ರತ ಇರೋದ್ರಿಂದ ನಾನು ಇವಾಗ ಸ್ನಾನ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ರೆಡಿಯಾಗಿದ್ದೀನಿ, ಹೋಗ್ತಾ ಇದ್ದೀನಿ. ಇದು ಮಾರಿಗುಡಿ ಎದುರುಗಡೆ ಇರುವಂತಹ ದೇವಸ್ಥಾನಗಳಿದ್ದಾವಲ್ಲ, ಅಲ್ಲಿ ಇದೆ ಇದು ಅಶೋಕ್ ಮರ. ಅಲ್ಲಿ ಬಂದಿದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ. ಇನ್ನು ತುಂಬ ಜನ ಇದ್ದಾರೆ. ಹಾಗೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಕೆಲವು ಜನ ನನಗೆ ಅರಿಶಿನ ಕುಂಕುಮವನ್ನು ಚೆಲ್ಲಿ ಕೊಟ್ಟರು. ಸೊ ನನ್ನ ಪೂಜೆನ ನಾನು ಮುಗಿಸಿದ್ದೀನಿ. ಹಾಗೆ ಮನೆಗೆ ಹೋಗುವಾಗ ತರಕಾರಿಯನ್ನು ತಗೊಂಡು ಹೋಗೋಣ ಅಂತೇಳಿ ನಾನು ಈ ಸಲ ಫಸ್ಟ್ ಟೈಮ್ ನಾನು ಹೀರೆಕಾಯಿನ ತಂದಿದ್ದು. ನನಗೆ ಇಷ್ಟ ಆಗೋದಿಲ್ಲ ಹೀರೆಕಾಯಿ, ಬಟ್ ಒಂದು ಯೂಟ್ಯೂಬಲ್ಲಿ ಒಂದು ಗೊಜ್ಜು ನೋಡಿದ್ದೆ, ಅದನ್ನು ಮಾಡೋಣ ಅಂತ ತಗೊಂಬಂದೆ. ನೋಡಿ, ಏನೋ ತಂದಿದ್ದಾರೆ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ ಇವರಿಬ್ರು. ಹಾಗೆ ಚೌಳಿಕಾಯಿ ಅಂತೀವಿ, ಅದನ್ನು ತಗೊಂಬಂದೆ ಪಲ್ಯ ಮಾಡೋಣ ಅಂತ ಹೇಳಿ. ನೋಡಿ, ಕುತ್ಕೊಂಡು ನೋಡ್ತಾ ಇದೆ ಇದು. ಹಾಗೆ ಇದು ನನ್ನ ದೊಡ್ಡ ಮಗಳನ್ನ ತುಂಬ ಹಚ್ಕೊಂಡಿತ್ತು. ಹಾಗಾಗಿ ದಿನ ಹುಡುಕ್ತಾ ಇರುತ್ತೆ, ಒಂಥರ ಡಲ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇದಕ್ಕೆ ಈಗ ಜಾಸ್ತಿ ಪ್ರೀತಿ ಸಿಗ್ತಾ ಇದೆ ಅಂತ ಹೇಳ್ಬೋದು.
ಇದು ನನ್ನ ಜೊತೆಗೆ ಇರೋದಕ್ಕೆ ಅಷ್ಟೊಂದು ಫೀಲಿಂಗ್ ಅನಿಸ್ತಾ ಇಲ್ಲ ಇದಕ್ಕೆ. ಬಟ್ ಅದು ನನ್ನ ದೊಡ್ಡ ಮಗಳ ಜೊತೆಗೆ ಮಲಗ್ತಿತ್ತು, ಹಾಗಾಗಿ ಅದಕ್ಕೆ ತುಂಬ ಡಿಪ್ರೆಷನ್ ಥರ ಆಗಿಬಿಟ್ಟಿದೆ. ಸೊ ನೋಡಿ, ನಾನು ಸಂಜೆ ಹೊತ್ತಿಗೆ ನನ್ನ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೊರಟೆ. ಯಾಕೋ ಮುಖದಲ್ಲಿ ಕಲೆಗಳು ಕಾಣ್ತಾ ಇದ್ದಾವೆ, ಏನಾದರೂ ಫೇಶಿಯಲ್ ಮಾಡಿಸ್ಕೋಬೇಕು ಅಂದ್ಕೊತಾ ಇದ್ದೀನಿ. ಅವಳು ತಲೆನೋವು ಅಂತ ಹೇಳ್ತಾ ಇದ್ಲು ಒಂದು ವಾರದಿಂದ, ಅದಕ್ಕೋಸ್ಕರ ಅವಳನ್ನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು HKH ಹಾಸ್ಪಿಟ್ಲ್, ಅಲ್ಲಿಗೆ ಕರ್ಕೊಂಡ್ಬಂದಿದ್ದೀನಿ. ವೇಟ್ ಮಾಡ್ತಾ ಇದ್ದೀನಿ. 81ನೇ ನಂಬರ್ ಅವಳದು, ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ತುಂಬ ಸಾರಿ ಲೇಟಾಗಿ ವ್ಲಾಗ್ ಹಾಕಿದ್ದಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.